ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೊಂದು ಈಸಿ ಹೆಲ್ದಿ ಬ್ರೇಕ್ಫಾಸ್ಟ್ ರೆಸಿಪಿ ತೋರಿಸ್ತೀನಿ ನಿಮ್ಮ ಜೊತೆ. ಎಗ್ ಹೈ ಇನ್ ಪ್ರೋಟೀನ್ ಇರೋದ್ರಿಂದ ಎವ್ರಿ ಡೇ 1 ಅಥವಾ 2 ತಿಂದರೆ ತುಂಬ ಒಳ್ಳೆಯದು. ಸೊ ಇದನ್ನು ಮಕ್ಕಳಿಗೂ ಅಡಲ್ಟ್ಸ್ ಎಲ್ಲರೂ ತಿನ್ಬೋದು ಮತ್ತು ತುಂಬ ಈಸಿಯಾಗೂ ಇರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ನಾನು ಇಲ್ಲಿ 5 ಮೊಟ್ಟೆ ತೊಗೊಂಡಿದ್ದೀನಿ, ಅರ್ಧ ಪೌಂಡ್ ಬ್ರೆಡ್ಡು ಮತ್ತು 5ರಿಂದ 6 ಹಸಿಮೆಣಸಿನಕಾಯಿ ಸಣ್ಣದಾಗಿ ಹೆಚ್ಕೊಂಡಿರೋದು, ಮತ್ತು ಈರುಳ್ಳಿ, 1 ಕಪ್ ಚಿಲ್ಲಿ ಸಾಸ್, 1 ಕಪ್ ಟೊಮೆಟೊ ಸಾಸ್ ಮತ್ತು ಸ್ವಲ್ಪ ಉಪ್ಪು, ಪೆಪ್ಪರ್. ಈಗ ನಾನು ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ, ಒಂದು 5ರಿಂದ 6 ಸ್ಪೂನು. ಎಣ್ಣೆ ಕಾಯೋಷ್ಟರಲ್ಲಿ ನಾವು ಬ್ರೆಡ್ ಪೀಸಸ್ ಎಲ್ಲ ಕಟ್ ಮಾಡ್ಕೊತೀನಿ. ಇದು ಎಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ವೈಸ್ ಅಂದರೆ, ನಮ್ಮ ಮನೇಲಿ ವೀಕ್ಲಿ ಒನ್ಸ್ ಆದರೂ ಮಾಡೇ ಮಾಡ್ತೀನಿ, ಸಂಡೇ ಅಥವಾ ವೆನ್ಸ್ಡೇ ಆ ಥರ. ಎಣ್ಣೆ ಕಾದಿದೆ, ಇವಾಗ ಈರುಳ್ಳಿ ಹಾಕ್ಕೊಳ್ಳೋಣ ಬನ್ನಿ. ನಾನು ದೊಡ್ಡದಾದ ಒಂದೇ ಈರುಳ್ಳಿ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಎಗ್ ಯೂಸ್ ಮಾಡ್ಕೊಂಡು ಮಾಡೋದ್ರಿಂದ ಎಗ್ಗಲ್ಲಿರೋ ಬೆನಿಫಿಟ್ಸು ತುಂಬ ಇದೆ. ನಾವು ಎಗ್ಗಲ್ಲಿ ಎಷ್ಟು ನ್ಯೂಟ್ರಿಷಿಯಸ್ ಬೆನಿಫಿಟ್ಸ್ ಇದೆ ಅಂತಂದರೆ, ನಾವು ಅಟ್ಲೀಸ್ಟ್ 1 ಅಥವಾ 2 ಎಗ್ ತಿಂದ್ರೂ ನಮಗೆ ಎಷ್ಟು ಪ್ರೋಟೀನ್, ವಿಟಮಿನ್ಸ್ ಎಲ್ಲನೂ ಸಿಗುತ್ತೆ. ಈಗ ಹಸಿಮೆಣಸಿನ್ಕಾಯಿ ಆ್ಯಡ್ ಮಾಡಿಕೊಂಡೆ. ಹಸಿಮೆಣಸಿನ್ಕಾಯಿ ಆದಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇದನ್ನು. ಕೆಲವರಿಗೆ ಎಗ್ ವೈಟ್ ಇಷ್ಟ ಆಗುತ್ತೆ, ಕೆಲವರಿಗೆ ಯೆಲ್ಲೋ ಯೋಕ್ ಇಷ್ಟ ಆಗುತ್ತೆ. ಬಟ್ ಇಲ್ಲಿ ನಾವು ಎರಡೂ ಯೂಸ್ ಮಾಡ್ಕೊಂಡು ಮಾಡೋದ್ರಿಂದ ಇಲ್ಲಿ ಯಾವುದೂ ವೇಸ್ಟ್ ಆಗೋಲ್ಲ, ಎರಡೂ ಬಾಡಿಗೆ ಹೋಗೋ ಥರ ಆಗುತ್ತೆ. ಸೊ ಮಕ್ಕಳಿಗೂ ಅಷ್ಟೇ, ಇದು ತುಂಬ ಸಾಸಲ್ಲಿ ಹಾಕೋದ್ರಿಂದ ತುಂಬ ಇಷ್ಟಪಟ್ಟು ತಿಂತಾರೆ. ಮನೇಲಿ ಇದು ನನ್ನ ಹಸ್ಬೆಂಡ್ಗೆ ತುಂಬ ಫೇವ್ರೇಟು. ಆ್ಯಕ್ಚುಲಿ ಒರಿಜಿನಲ್ ರೆಸಿಪಿ ಅವ್ರದ್ದೇ. ಅವರು ಎಲ್ಲೋ ಒಂದು ಕಡೆ ಬೇಕ್ರಿಲಿ ತಿಂದ್ಬಿಟ್ಟು ಬಂದು ನಾನು ಕೇಳಿದ್ರು, ಈ ಥರ ಇರುತ್ತೆ ಮಾಡಿಕೊಡು ಅಂತ. ಸಮ್ವಾಟ್ ಲೈಕ್ ಒಂದು 6-7 ಇಯರ್ಸ್ ಬಿಫೋರು. ಅದು ಒಂದು ಸತಿ ಮಾಡಿದಾಗಿಂದ ಅವ್ರಿಗೆ ತುಂಬ ಇಷ್ಟ ಆಗಿದೆ. ಸೊ ಎನಿ ಟೈಮ್ ಅದು ನನ್ನ ಮನೇಲಿ ಬ್ರೇಕ್ಫಾಸ್ಟ್ಗೆ ಫಿಕ್ಸ್ ಆಗಿಬಿಟ್ಟಿದೆ ಈ ರೆಸಿಪಿ. ನೋಡಿ, ಇವಾಗ ನಾನು ಎಗ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದನ್ನು ಯಾವುದೂ ಬೀಟ್ ಮಾಡೋ ಅವಶ್ಯಕತೆ ಇಲ್ಲ, ಹೆಂಗಿದ್ರು ನೀವು ಇಲ್ಲಿ ಮಿಕ್ಸ್ ಮಾಡ್ತಿರಲ್ಲ, ಸೊ ಬೀಟ್ ಮಾಡೋದೇನು ಬೇಡ. ಇವಾಗ ಸಾಲ್ಟು ಮತ್ತು ಪೆಪ್ಪರು ಎಷ್ಟು ಬೇಕಾದ್ರೂ ಹಾಕ್ಕೊಳ್ಳಿ. ಆಲ್ರೆಡಿ ಗ್ರೀನ್ ಚಿಲ್ಲಿ ಯೂಸ್ ಮಾಡಿರೋದ್ರಿಂದ ನೀವು ಖಾರ ಎಷ್ಟು ಬೇಕೋ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ನಮ್ಮ ಮನೇಲಿ ಖಾರ ಜಾಸ್ತಿ ಬೇಕು ಅಂತ ನಾನು ಇಲ್ಲಿ ಗ್ರೀನ್ ಚಿಲ್ಲೀಸು ಮತ್ತು ಪೆಪ್ಪರು ಎಲ್ಲನೂ ಎರಡೂ ಮಿಕ್ಸ್ ಮಾಡ್ಕೊಂಡಿರೋದು. ಇನ್ನು ಬ್ರೆಡ್ ವಿಷಯಕ್ಕೆ ಬರೋದಾದರೆ, ಇಲ್ಲಿ ನಾನು ಯೂಸ್ ಮಾಡಿರೋದು ನಾರ್ಮಲ್ ಬ್ರೆಡ್ಡು. ನೀವು ಬೇಕಾದ್ರೆ ವೀಟ್ ಬ್ರೆಡ್ ಸಹ ಯೂಸ್ ಮಾಡ್ಕೊಬೋದು, ನಿಮ್ಮ ಚಾಯ್ಸು. ಅಗೇನ್ ಇಟ್ಸ್ ಎ ಹೆಲ್ದಿ ವರ್ಷನ್ ವೀಟ್ ಬ್ರೆಡ್, ಬಟ್ ಇದು ಟೇಸ್ಟ್ ವೈಸು ಇದು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಇದು ಯೂಸ್ ಮಾಡ್ತೀನಿ. ಬ್ರೆಡ್ಗೆ ಅಂಟೋ ಥರ ಆದರೆ ಸಾಕು, ಜಾಸ್ತಿ ರೋಸ್ಟ್ ಮಾಡ್ಕೊಬೇಡಿ. ನಾನು ಯೂಶ್ವಲಾಗಿ 5 ಮೊಟ್ಟೆ ತೊಗೊಂಡ್ರೆ 5 ಬ್ರೆಡ್ ತೊಗೊತೀನಿ, ಸೊ ಈಕ್ವಲ್ ಆಗಿರುತ್ತೆ ಅಂದ್ಬಿಟ್ಟು. ಇವತ್ತು ಸ್ವಲ್ಪ ಬ್ರೆಡ್ ಜಾಸ್ತಿನೇ ಆಯಿತು. ಸೊ ನಿಮಗೆ ಬ್ರೆಡ್ ಕಮ್ಮಿ ಇರಬೇಕಾ, ಮೊಟ್ಟೆ ಜಾಸ್ತಿ ಇರಬೇಕಾ, ನೀವು ಡಿಸೈಡ್ ಮಾಡ್ಕೊಂಡು ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ತೊಗೊಬೋದು. ಇದೇನು ಈಕ್ವಲ್ ಕ್ವಾಂಟಿಟಿನೇ ಹಾಕಬೇಕು ಅಂತಿಲ್ಲ. ಅಕಾರ್ಡಿಂಗ್ ಟು ಯುವರ್ ಚಾಯ್ಸ್ ನೀವು ಎಷ್ಟು ಬೇಕಾದ್ರೂ ಹಾಕ್ಕೋಬೋದು. ಇಲ್ಲಿ ಗ್ರೀನ್ ಚಿಲ್ಲಿ ಸಾಸು ಯೂಸ್ ಮಾಡಿರೋದ್ರಿಂದ ಖಾರ ನೀವು ನೋಡಿ ಎಷ್ಟು ಬೇಕಾದ್ರೂ ನೀವು ಹಾಕ್ಕೊಳ್ಳಿ. ನಾನಿಲ್ಲಿ ಟೇಸ್ಟ್ ವೈಸ್ಗೆ ಗ್ರೀನ್ ಚಿಲ್ಲಿನೂ ಯೂಸ್ ಮಾಡಿರೋದು. ಈಗ ನೋಡಿ, ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡಿ ಇಟ್ಕೊಂಡಿರೋ ಬ್ರೆಡ್ ಪೀಸಸ್ನ ಇದಕ್ಕೆ ಇವಾಗ ಹಾಕಿದ್ದೀನಿ. ಇವಾಗ ಒಂದೊಂದೇ ಸಾಸ್ ನಾವೇನು ಎತ್ತಿಟ್ಕೊಂಡಿದ್ವಿ ಅದನ್ನು ಹಾಕೋಣ. ಸಾಸು ಅಷ್ಟೇ, ನಿಮಗೆ ಜಾಸ್ತಿ ಇರಬೇಕು ಅನ್ನೋ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ನಾನಿಲ್ಲಿ ಎರಡೂ ಈಕ್ವಲಾಗಿ ತೊಗೊಂಡಿದ್ದೀನಿ, ಬಟ್ ಈಕ್ವಲಾಗಿ ತೊಗೊಳೋ ಅವಶ್ಯಕತೆ ಏನಿಲ್ಲ. ಅಗೇನ್ ಇಟ್ಸ್ ಚಾಯ್ಸ್. ಸಾಸು ಸ್ವಲ್ಪ ಕೆಲವರಿಗೆ ಜಾಸ್ತಿ ಇಷ್ಟಪಡ್ತಾರೆ, ಕೆಲವ್ರು ಕಮ್ಮಿ ಇಷ್ಟಪಡ್ತಾರೆ. ಸೊ ನೋಡಿಕೊಂಡು ನಿಮ್ಗೆ ಎಷ್ಟು ಬೇಕೋ ನೀವು ಅಷ್ಟು ಹಾಕ್ಕೊಳ್ಳಿ. ತುಂಬ ಈಸಿಯಾಗಿ ಬೇಗ ಆಗುವಂಥ ಬ್ರೇಕ್ಫಾಸ್ಟ್ ಅಂದರೆ ಇದು. ಸೊ ಎಲ್ಲರೂ ಒಂದು ಸತಿ ಟ್ರೈ ಮಾಡಿ. ಒಂದು 10 ನಿಮಿಷದಲ್ಲೇ ಆಗೋಗುತ್ತೆ ಬ್ರೆಡ್ಡು ಮೊಟ್ಟೆ ಇದ್ದರೆ. ಇನ್ನೇನು ಎಕ್ಸ್ಟ್ರಾ ಹೊರಗಡೆಯಿಂದ ತರೋವಂಥ ಅವಶ್ಯಕತೆ ಏನೂ ಇಲ್ಲ. ಮಕ್ಕಳಿಗಂತೂ ಸಖತ್ ಹೆಲ್ದಿ ಮತ್ತು ಟೇಸ್ಟಿಯಾಗೂ ಇರುತ್ತೆ. ಅವ್ರು ಸ್ಕೂಲಿಂದ ಬಂದಾಗ ಈವ್ನಿಂಗ್ ಸ್ನ್ಯಾಕ್ಸ್ ಥರನೂ ಇದನ್ನು ನೀವು ಮಾಡಿಟ್ಟಿರ್ಬೋದು. ಇವಾಗ 2 ಸಾಸ್ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇಲ್ಲಿ ಸ್ವಲ್ಪ ನನಗೆ ಸಾಸ್ ಕಮ್ಮಿ ಆಯಿತು ಅಂತ ಅನಿಸ್ತು. ನಾನು ಮತ್ತೆ ಇವಾಗ ಇಲ್ಲಿ ರೆಡ್ ಸಾಸ್ ಸ್ವಲ್ಪ ಹಾಕ್ಕೊಂಡೆ, ಟೊಮೆಟೊ ಕೆಚಪ್ಪು. ಈಗ ಎಲ್ಲ ಆದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪಿಂದ ಅಲಂಕಾರ ಮಾಡಿದ್ರೆ ಬ್ರೆಡ್ ಎಗ್ ಬುರ್ಜಿ ರೆಡಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡಿ, ಸರ್ವ್ ಮಾಡಿದ್ಮೇಲೆ ಎಷ್ಟು ಬಿಸಿ ಬಿಸಿಯಾದ ಎಗ್ ಬುರ್ಜಿ ರೆಡಿಯಾಗಿದೆ ಟೇಸ್ಟ್ ಮಾಡೋದಕ್ಕೆ. ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಒಂದು ಸಲ ಟ್ರೈ ಮಾಡಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಇನ್ನೊಂದು ವ್ಲಾಗ್ ಜೊತೆ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.